ವಿಶೇಷವಾಗಿ ಯಾರಿಗೆ ಕಂಕಣ ಭಾಗ್ಯ ಅನ್ನುವಂಥದ್ದು ಕೂಡು ಬರ್ತಾ ಇಲ್ವೋ ಅವರು ಈ ದಿನ ಸ್ವಲ್ಪ ಪ್ರಯತ್ನ ಪಟ್ಟರೆ ಎಲ್ಲ ರೂಪದಲ್ಲೂ ಕೂಡ ಕಂಕಣ ಭಾಗ್ಯ ಅನ್ನುವಂಥದ್ದು ಕೂಡು ಬರ್ತೈತೆ. ಮತ್ತು ಆರೋಗ್ಯದ ಬಗ್ಗೆ ಮತ್ತು ಮಾನಸಿಕವಾಗಿ ಯೋಚನೆ ಚಿಂತೆಗಳನ್ನ ಕಡಿಮೆ ಮಾಡಿ ಉನ್ನತವಾದ ಸ್ಥಾನಕ್ಕೆ ಹೋಗಬೇಕು ಅಂತಂದರೆ ಪ್ರತಿಯೊಂದು ವಿಷಯದಲ್ಲೂ ಕೂಡ ಪಾಸಿಟಿವ್ ಆಗಿ ಯೋಚನೆ ಮಾಡಿದಾಗ, ಒಂದು ಒಳ್ಳೆಯ ರೀತಿಯಲ್ಲಿ ಯೋಚನೆ ಮಾಡಿದಾಗ ಎಲ್ಲವನ್ನೂ ಕೂಡ ನಿಮ್ಮಂತೆ ದಕ್ಕಿಸ್ಕೋಬಹುದು. ಮತ್ತು ತುಲಾರಾಶಿಯವರಿಗೆ ಈ ದಿನ ವಿಶೇಷವಾಗಿ ಸ್ವಾತಿ ನಕ್ಷತ್ರದವರಿಗೆ ಉನ್ನತವಾದ ಸ್ಥಾನಮಾನ ದಕ್ಕುತ್ತೆ ಅಂತ ಬರ್ತಾ ಇದೆ. ಮತ್ತು ನೀವು ಅಂದ್ಕೊಂಡಂತಹ ಕೆಲಸ ಕಾರ್ಯಗಳು, ಇಷ್ಟ ಕಾರ್ಯಗಳನ್ನು ಸಿದ್ಧಿ ಮಾಡಿಕೊಳ್ಳುವುದಕ್ಕೋಸ್ಕರ ಈ ದಿನ ವಿಶೇಷವಾಗಿ ಷಷ್ಠಿ ಅಂತಂದರೆ ಮುರುಗನ್ ಅಂತಂದರೆ ಸುಬ್ರಹ್ಮಣ್ಯ ಸ್ವಾಮಿಯ ಆರಾಧನೆ, ಸುಬ್ರಹ್ಮಣ್ಯ ಸ್ವಾಮಿಗೆ ದೇವಸ್ಥಾನಕ್ಕೆ ಹೋಗಿ ಬರೋದರಿಂದ ನಿಮಗೆ ಇರುವಂತಹ ಜನ್ಮಾಂತರಗಳಿಂದ ಬಂದಂತಹ ಒಂದು ಕರ್ಮ ಫಲವನ್ನು ಕೂಡ ಪರಿಹಾರ ಮಾಡ್ಕೋಬಹುದು. ಒಂದು ಎರಡನೇದಾಗಿ ಈಗ ಈ ಕ್ಷಣದಲ್ಲಿ ಮಾಡ್ತಾ ಇರುವಂಥ ತಪ್ಪು ತಾಪತ್ರೆಗಳು ಮಾಡ್ತಾ ಇದ್ರೂ ಕೂಡ ಆ ತಪ್ಪು ತಾಪತ್ರೆಗಳಿಗೆ ಒಂದು ಗುರುವಿನ ಆಜ್ಞೆ ಅಂತಂದರೆ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಬಂದಾಗ ಸಾಕ್ಷಾತ್ ಶಿವನ ಅನುಗ್ರಹ ಹೇಗೆ ಸುಬ್ರಹ್ಮಣ್ಯ ಸ್ವಾಮಿಗೆ ಒಂದು ಕಲ್ಯಾಣ ಮಾರ್ಗ ಅನ್ನುವಂಥದ್ದು ಹೇಗೆ ಕಂಡುಕೊಂಡ್ಬಂದ್ರೋ ಹಾಗೆ ನೀವು ಮಾಡ್ತಾ ಇರುವಂತಹ ಕರ್ಮಫಲವನ್ನು ಕೂಡ ನಶಿಸಿ ಹೋಗಬಹುದು. ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬನ್ನಿ. ಮತ್ತು ವೃಶ್ಚಿಕ ರಾಶಿಗೆ ಸಂಬಂಧಿಸಿದಂತೆ ವೃಶ್ಚಿಕ ರಾಶಿಗೆ ಕುಟುಂಬದ ಆರೋಗ್ಯ, ಕುಟುಂಬದವರಿಂದನೂ ಕೂಡ ನಿಮಗೆ ಮತ್ತು ನಿಮ್ಮಿಂದ ಕುಟುಂಬದವರಿಗೆ ಒಂದು ಉನ್ನತವಾದ ಒಂದು ಕನೆಕ್ಟಿವಿಟಿ ಅನ್ನುವಂಥದ್ದು ಬೇಕಾಗುತ್ತದೆ. ಸಾಧ್ಯವಾದಷ್ಟು ಕುಟುಂಬದವರಿಗೆ ನಿಮಗೆ ಪ್ರಾಮುಖ್ಯತೆ ಅನ್ನುವಂಥದ್ದು ಕೊಡಿ. ಯಾರು ಕುಟುಂಬದಲ್ಲಿ ನಿಮ್ಮನ್ನು ವಂಶಸ್ಥರಿಂದ ಆಗಿರ್ಬೋದು, ಕುಟುಂಬದ ವರ್ಗದಿಂದ ಆಗಿರ್ಬೋದು, ಸ್ನೇಹ ವರ್ಗದವರಿಂದ ಆಗಿರ್ಬೋದು, ನಿಮಗೆ ಯಾರು ನಿಮ್ಮನ್ನು ಬಯಸಿ ಬರ್ತಾರೋ ಅವರಿಗೆ ನಿಮ್ಮ ಕೈಲಾದಷ್ಟನ್ನು ಕೂಡ ಸಹಾಯ ಅನ್ನುವಂಥದ್ದು ಮಾಡಿ ಮತ್ತು ಅವರಿಗೆ ತಾಸು ಕೊಡಿ. ಯಾವುದನ್ನು ಅಪೇಕ್ಷಿಸದೆ ಅವರಿಗೆ ಒಂದು ಸ್ಥಾನಮಾನ ಅನ್ನುವಂಥದ್ದು ಕೊಟ್ಟಾಗ ನಿಮಗೆ ತಕ್ಕಂತೆ ಗೌರವ ಅನ್ನುವಂಥದ್ದು ಕೂಡ ದಕ್ಕಿಸುತ್ತದೆ. ಒಂದು ಒಳ್ಳೆಯದಾಗಲಿ. ಮತ್ತು ಧನುಸು ರಾಶಿಯವರಿಗೆ ವಿಶೇಷವಾಗಿ ವಿದ್ಯಾರ್ಥಿಗಳಿಗೆ ಈ ದಿನ ಜ್ಞಾನ ವೃದ್ಧಿ ಮಾಡ್ಕೊಳ್ಳೋದಕ್ಕೆ ಒಂದು ಸುಲಭ ಉಪಾಯ ಅನ್ನುವಂಥದ್ದು ಬರ್ಬೋದು. ಆಗಲೇ ಒಬ್ಬರಿಗೆ ಹೇಳಿದಾಗೆ ಈ ದಿನ ಒಂದು ಧನುಸು ರಾಶಿಯವರಿಗೆ ಸಂಬಂಧಪಟ್ಟಂತಹ ಹೆಣ್ಣಾಗಿರ್ಬೋದು, ಗಂಡಾಗಿರ್ಬೋದು, ಮುಂದೆ ಬರುವಂತಹ ಪರೀಕ್ಷೆಗಳಿಗೆ ಉನ್ನತವಾದ ಒಂದು ಫಲಿತಾಂಶ ದಕ್ಕಿಸ್ಕೋಬೇಕು ಅಂತಂದರೆ ತುಳಸಿ ಪೂಜೆಯನ್ನು ಈ ದಿನದಿಂದ 27 ದಿನಗಳ ಕಾಲ ಪೂಜೆಗಳು ಮಾಡಿ ಅಲ್ಲಿನ ಮಣ್ಣನ್ನು ತಿಲಕವಾಗಿ ಇಟ್ಕೊಂಡು ನಮಸ್ಕಾರ ಮಾಡಿದಾಗ ಪ್ರತಿಯೊಂದು ವಿಷಯದಲ್ಲೂ ಜ್ಞಾನಕ್ಕೆ ಸಂಬಂಧಪಡುವಂತಹ ಒಂದು ವೃದ್ಧಿ ಅನ್ನುವಂಥದ್ದು ಆಗುತ್ತೈತೆ. ಮತ್ತು ಮಕರ ರಾಶಿಗೆ ಸಂಬಂಧಿಸಿದಂತೆ ನಿಮಗೆಲ್ಲ ವಿಷಯದಲ್ಲೂ ಕೂಡ ಒಂದು ಉನ್ನತವಾದ ಸ್ಥಾನಮಾನ, ವಿಶೇಷವಾಗಿ ಶುಕ್ರ ಮತ್ತು ಶನಿಗೆ ಸಂಬಂಧಪಟ್ಟಂತಹ ನವಗ್ರಹಗಳ ಕಾಳುಗಳನ್ನು ನೀವು ಈ ದಿನ ಬೇರೆಯವರಿಗೆ ದಾನ ಕೊಡುವಂಥದ್ದಾಗಲಿ ಅಥವಾ ಒಂದು ಪ್ರಾಣಿ ಪಕ್ಷಿಗಳಿಗೆ ಕೊಡುವಂಥದ್ದಾಗಲಿ ಮಾಡೋದರಿಂದ ನಿಮಗೆ ಉನ್ನತವಾದ ಸ್ಥಾನಮಾನ ದಕ್ಕುತ್ತದೆ. ಹಣಕಾಸಿನ ಮುಗ್ಗಟ್ಟು ಅನ್ನುವಂಥದ್ದು ಸಂಪೂರ್ಣವಾಗಿ ಪರಿಹಾರ ಮಾರ್ಗ ಅನ್ನುವಂಥದ್ದು ಕಂಡುಕೋಬಹುದು. ಕೊನೆಯದಾಗಿ ಮೀನರಾಶಿಯವರಿಗೆ ವಿಶೇಷವಾಗಿ ಈ ದಿನ ಪೂಜೆ ಪುನಸ್ಕಾರಗಳ ಸಂಪ್ರದಾಯಗಳನ್ನು ಆಚರಣೆ ಮಾಡಬೇಕಾಗುತ್ತದೆ. ಏನಕ್ಕೆ ಅಂತಂದರೆ ನಿಮ್ಮ ಜ್ಞಾನವನ್ನು ವೃದ್ಧಿ ಮಾಡಿಕೊಳ್ಳೋದಕ್ಕೋಸ್ಕರ ಮತ್ತು ನಿಮ್ಮ ವಾಕ್ಚಾತುರ್ಯ ಅನ್ನುವಂಥದ್ದು ಏನಿದೆಯೋ ಬೇರೆಯವ್ರಿಗೆ ನೀವೇನು ಮಾತು ಕೊಡ್ತೀರೋ ಆ ಮಾತನ್ನು ಉಳಿಸ್ಕೊಳ್ಳುವುದಕ್ಕೋಸ್ಕರ ಹಣಕಾಸಿಗೆ ಸಂಬಂಧಪಡುವಂಥದ್ದು ಆಗಿರ್ಬೋದು ಅಥವಾ ಒಂದು ವಾಗ್ದಾನ ಅನ್ನುವಂಥದ್ದು ಏನು ಭರವಸೆ ಕೊಟ್ಟಿರ್ತೀರೋ ಆ ಭರವಸೆಯನ್ನು ಈಡೇರಿಸಿಕೊಳ್ಳುವುದಕ್ಕೆ ಒಂದು ಸುಲಭ ಮಾರ್ಗ ತೀರ್ಥಕ್ಷೇತ್ರಗಳ ನದಿ ಸ್ನಾನಗಳನ್ನುವಂಥದ್ದು ಮಾಡಬೇಕಾಗುತ್ತದೆ. ಮತ್ತು ನಿಮ್ಮ ಮನೆ ಕುಟುಂಬ ನೀವು ಎಲ್ಲಿ ವಾಸವಾಗಿದ್ದೀರೋ ಆ ವಾಸದಿಂದ 2 ಕಿಲೋಮೀಟರ್ ಒಳಗಡೆ ಇರುವಂತಹ ಯಾವುದೇ ಒಂದು ದೇವಸ್ಥಾನಕ್ಕೆ ಹೋಗಿ ಕುತ್ಕೊಂಡು ಒಂದು ಧ್ಯಾನ ಅನ್ನುವಂಥದ್ದು ಮಾಡಿದಾಗ ನೀವು ಕೊಟ್ಟಂತಹ ವಾಗ್ದಾನವಂಥದ್ದು ಸಕ್ಸಸ್ ಅನ್ನುವಂಥದ್ದು ಆಗುತ್ತೆ. ಆ ಮುಡುಪು ಅನ್ನುವಂಥದ್ದನ್ನು ಕೂಡ ಸಂಪೂರ್ಣವಾಗಿ ಪರಿಹಾರ ಮಾಡ್ಕೋಬಹುದು. ಇಷ್ಟೂ ಕೂಡ ಈ ದಿನದ 12 ರಾಶಿಯ ಫಲಾಫಲಗಳು ಅನ್ನುವಂಥದ್ದು ತಿಳ್ಕೋಬಹುದು. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168,
ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.